ಶ್ರೀ ಕ್ಷೇತ್ರ ಸಿದ್ದರಬೆಟ್ಟದಲ್ಲಿ ಈ ಬಾರಿ ಶಿವರಾತ್ರಿ ಹಬ್ಬದ ಜಾಗರಣೆಯನ್ನ ಧರ್ಮ ಪ್ರಚಾರ, ಧರ್ಮದ ಜಾಗೃತಿ ಹಾಗೂ ಜನರಿಗೆ ಆಧ್ಯಾತ್ಮಿಕ ಚಿಂತನೆಯನ್ನ ಮೂಡಿಸಬೇಕು ಎಂದು ಪ್ರಪ್ರಥಮವಾಗಿ ಸಿದ್ದರಬೆಟ್ಟದಲ್ಲಿ ಅದ್ದೂರಿ ಜಾಗರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಿದ್ದರಬೆಟ್ಟದ ಬಾಳೆಹೊನ್ನೂರು ಖಾಸಾ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿರವರು ತಿಳಿಸಿದರು. ಇನ್ನು ಕೊರಟಗೆರೆ ತಾಲೂಕಿನ ಸಿಎನ್-ದುರ್ಗ ಹೋಬಳಿಯ ಸಿದ್ದರಬೆಟ್ಟದ ಬಾಳೆಹೊನ್ನೂರು ಖಾಸಾ ಶಾಖಾ ಮಠದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ಗ್ರಾಮೀಣ ಭಾಗದಲ್ಲಿ ಇದೇ ಪ್ರಥಮ ಬಾರಿಗೆ ಶ್ರೀ ಮಠದಲ್ಲಿ ಶಿವರಾತ್ರಿ ಹಬ್ಬದಂದು ಜಾಗರಣೆ ಮಾಡುವ ವಿಶೇಷ ಕಾರ್ಯಕ್ರಮಗಳನ್ನು ಯಲರಾಂಪುರ ಶ್ರೀಗಳ ಮಾರ್ಗದರ್ಶನ ಹಾಗೂ ಉದ್ಯಮಿ ನಿಲೇಶ್ ಅವರ ನೇತೃತ್ವದಲ್ಲಿ ಈ ಜಾಗರಣಾ ಮಹೋತ್ಸವವನ್ನ ಏರ್ಪಡಿಸಲಾಗಿದ್ದು, ಸಂಜೆ 6 ಗಂಟೆಗೆ ಪ್ರಾರಂಭವಾದ ಕಾರ್ಯಕ್ರಮ ಬೆಳಗಿನ ಜಾವದವರೆಗೂ ನಡೆಯಲಿದೆ. ಶಿವರಾತ್ರಿ ಹಬ್ಬದಂದು ಜಾಗರಣೆಗೆ ಬರುವ ಸುಮಾರು 10,000ಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗವಹಿಸುವವರು. ಬರುವ ಎಲ್ಲಾ ಭಕ್ತರಿಗೆ ದಾಸೋಹದ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಗ್ರಾಮೀಣ ಭಾಗದ ಒಬ್ಬ ಯುವಕ ಇಂದು ಹೊರದೇಶವಾದ ದುಬೈನಲ್ಲಿ ಉದ್ಯಮ ಮಾಡಿ ಬಹಳಷ್ಟು ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ನೀಡುವ ಮೂಲಕ ಮತ್ತು ತಾಯ್ನಾಡಿನಲ್ಲಿ ಬಂದು ಇಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಧರ್ಮ ಜಾಗೃತಿ ಮೂಡಿಸುತ್ತಿರುವ ಹೆಮ್ಮೆಯ ವಿಷಯವಾಗಿ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು. ಇನ್ನು ಯಲರಾಂಪುರ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿರವರು ಮಾತನಾಡಿ, ಶಿವರಾತ್ರಿ ಜಾಗರಣೆ ಮಹೋತ್ಸವ ಜನರಲ್ಲಿ ಭಕ್ತಿ ಭಾವ ಹೆಚ್ಚು ಮಾಡಲಿ. ಈ ಜಾಗರಣೆಯಿಂದ ಜನರು ಜಾಗೃತರಾಗಬೇಕು. ಇದೇ ಪ್ರಥಮವಾಗಿ ಜಿಲ್ಲೆಯಲ್ಲೇ ಎಲ್ಲಿಯೂ ಮಾಡದಂತ ಜಾಗರಣಾ ಕಾರ್ಯಕ್ರಮಕ್ಕೆ ಸುಮಾರು 1 ಕೋಟಿ ರು ಖರ್ಚಿನಲ್ಲಿ ಉದ್ಯಮಿ ನಿಲೇಶ್ ಅವರು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಈ ಜಾಗರಣೆ ಕಾರ್ಯಕ್ರಮದಲ್ಲಿ ಹೆಸರಾಂತ ಸಿನಿಮಾ ನಟರು, ರಿಯಾಲಿಟಿ ಶೋ ಹಾಗೂ ಭಕ್ತಿಗೀತೆ ಗಾಯಕರು, ಶಿವ ಮತ್ತು ನಂದಿ ಸೇರಿದಂತೆ ಧಾರ್ಮಿಕ ಇರುವ LED ಲೇಸರ್ ಶೋ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಕೊರಟಗೆರೆ ಸೇರಿದಂತೆ ಜಿಲ್ಲೆಯ ಹೆಚ್ಚು ಜನರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶಿವರಾತ್ರಿ ಜಾಗರಣೆ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಉದ್ಯಮಿ ನಿಲೇಶ್ ಮಾತನಾಡಿ, ಇತ್ತೀಚಿನ ಪೀಳಿಗೆಗೆ ಧರ್ಮದ ಬಗ್ಗೆ ಧರ್ಮ ಜಾಗೃತಿಯ ಅರಿವು ಮೂಡಿಸಲು ಮಹಾಶಿವರಾತ್ರಿ ಹಬ್ಬದಂದು ಸಿದ್ದರಬೆಟ್ಟದ ಶ್ರೀಮಠದ ಆವರಣದಲ್ಲಿ ಜಾಗರಣೆ ಮಹೋತ್ಸವವನ್ನು ಏರ್ಪಡಿಸಲಾಗಿದ್ದು, ಅಂದು ಜಾಗರಣೆಯಲ್ಲಿ ಮನರಂಜನೆ, ಶಿವಭಜನೆ, ಹಾಡುಗಳು ಹಾಗೂ ಹಾಸ್ಯ, ಜಾನಪದ ನೃತ್ಯ, ಎಲ್ಲಾ ತರಹದ ಕಾರ್ಯಕ್ರಮ ಸೇರಿದಂತೆ ಹೆಸರಾಂತ ಸಿನಿಮಾ ನಟರು, ರಿಯಾಲಿಟಿ ಶೋ ಸ್ಪರ್ಧಿಗಳು ಹಾಗೂ ಭಕ್ತಿಗೀತೆ ಗಾಯಕರು ಇನ್ನು ಅನೇಕ ಗಣ್ಯರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿಶ್ವವಾಣಿ ಸಂಪಾದಕ ವಿಶ್ವೇಶ್ವರ ಭಟ್, ಚಲನಚಿತ್ರ ನಟರಾದ ರವಿಚಂದ್ರನ್, ಜಗ್ಗೇಶ್, ಡಾಲಿ ಧನಂಜಯ್, ನಿರೂಪಕಿ ಅನುಶ್ರೀ, ಸರಿಗಮಪ ಖ್ಯಾತಿಯ ಕಂಬದ ರಂಗಯ್ಯ, ಗಾಯಕರಾದ ಅನುಪಮ ಭಟ್ ಸೇರಿದಂತೆ ಹೆಸರಾಂತ ಸಿನಿಮಾ ನಟರು, ರಿಯಾಲಿಟಿ ಶೋ ಹಾಗೂ ಸಂಗೀತ, ಜನಪದ ಸ್ಪರ್ಧಿಗಳು ಹಾಗೂ ಭಕ್ತಿಗೀತೆ ಗಾಯಕರು ಇನ್ನು ಅನೇಕ ಗಣ್ಯರು ಆಗಮಿಸಲಿದ್ದಾರೆ. ಅಹೋರಾತ್ರಿ ಜಾಗರಣಾ ಮಹೋತ್ಸವವನ್ನು ಆಯೋಜನೆ ಮಾಡಬೇಕು ಅಂತ ನಾವು ಗುರುಗಳ ಹತ್ರ ಪ್ರಸ್ತಾವನೆ ಇಟ್ಟಾಗ ಒಪ್ಕೊಂಡು, ಈಗ ಈ ಸಮಾಜದಲ್ಲಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ಅತ್ಯವಶ್ಯಕವಾಗಿ ಕಲಿಸಬೇಕಾಗಿರೋದು ಧರ್ಮ ಜಾಗೃತಿ ಬಗ್ಗೆ, ಧರ್ಮದ ಬಗ್ಗೆ, ನಿಷ್ಠೆ ಬಗ್ಗೆ ಮತ್ತು ಧರ್ಮದ ಆಚರಣೆ ಬಗ್ಗೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಆ ದಾರಿದೀಪವನ್ನು ಮಾಡಿಕೊಡ್ಬೇಕು ಅಂತ ಮಹಾಶಿವರಾತ್ರಿಯ ಪುಣ್ಯ ದಿನದಂದು ಮಹಾಶಿವರಾತ್ರಿಯ ಜಾಗರಣೆಯ ಅವಶ್ಯಕತೆ ಏನು, ಜಾಗರಣೆಯ ಉದ್ದೇಶಗಳನ್ನು ಮತ್ತು ಧರ್ಮದ ಬಗ್ಗೆ ತಿಳುವಳಿಕೆಯನ್ನು, ಹಲವಾರು ಮನೋರಂಜನಾ ಶಿವಸ್ತುತಿ ಬಗ್ಗೆ ಮತ್ತು ಜಾನಪದ ಕಲಾತಂಡಗಳನ್ನು ಉಪಯೋಗಿಸಿಕೊಂಡು ನಾವು ಕಾರ್ಯಕ್ರಮಗಳನ್ನು ನೀಡುತ್ತಾ ಕೊರಟಗೆರೆ ತಾಲೂಕಿನ ಇತಿಹಾಸದಲ್ಲೇ ಇದು ಪ್ರಪ್ರಥಮ ಅನ್ಕೋಬೋದು. ಇದು ಹೆಚ್ಚು ಕಡಿಮೆ ಅದ್ದೂರಿ ಅಂದ್ಕೊಳ್ಳೋದಕ್ಕಿಂತನೂ ಅದ್ದೂರಿ ರೀತಿಯಲ್ಲಿ ನಡೀತಾ ಬಂದಿದೆ. ನಮಗೆ ಇದಕ್ಕೆಲ್ಲ ಮೂಲ ನಮಗೊಂದು ಪ್ರೇರಣೆ ಅಂತಂದರೆ ನಮ್ಮನ್ನು ಮಾಡಿಲ್ಲ ತೆಕ್ಕೊಂಡ ಅಂತ ಹೇಳಿದ್ರೆ, ನಮ್ಮ ಈಶಾ ಫೌಂಡೇಶನ್ ಅವರು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೊಯಂಬತ್ತೂರಲ್ಲಿ ಈ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಬರ್ತಾರೆ. ಇಲ್ಲಿಂದ ನಮ್ಮ ಕೊರಟಗೆರೆ ಜನತೆ ತುಂಬ ಜನ ಅಲ್ಲಿಗೆ ಹೋಗೋದಕ್ಕಾಗಲ್ಲ.
ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮದ ಧರ್ಮ ಪ್ರಸಾರವನ್ನು, ಧರ್ಮದ ಜಾಗೃತಿಯನ್ನು, ಜನರಿಗೆ ಒಂದು ಆಧ್ಯಾತ್ಮಿಕ ಒಂದು ಚಿಂತನೆಯನ್ನು ಮೂಡಿಸಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಶ್ರೀ ಕ್ಷೇತ್ರ ಸಿದ್ದಮಠದಲ್ಲಿ ಈ ವರ್ಷ ಶಿವರಾತ್ರಿ ಜಾಗರಣ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಒಂದು ನೇತೃತ್ವವನ್ನು ಯಲೆರಾಮಪುರದ ಪರಮ ಪೂಜ್ಯ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ಈ ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಎಲ್ಲ ಸಂಯೋಜನೆಯನ್ನು ಮತ್ತು ಇದರ ಕಾರ್ಯಕ್ರಮದ ಸಾಧನೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತೇಳಿ ಅವರು ಮೊದಲು ಸತ್ಯ ಸಂಕಲ್ಪವನ್ನು ಮಾಡಿ ಸಿದ್ದೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ಅಪ್ಪಣೆಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಚಿಂತನೆ ಇಟ್ಟುಕೊಂಡು ತಮ್ಮ ಬಿಡುವಿಲ್ಲದ ವೇಳೆಗಳಲ್ಲಿ ದುಬೈಲಿದ್ದರೂ ಸಹಿತ ಭಾಳಷ್ಟು ಕಾರ್ಯವ್ರತದಲ್ಲಿದ್ದರೂ ಸಹಿತ ಈ ಕಾರ್ಯಕ್ರಮಕ್ಕೆ ಸಮಯವನ್ನು ಕೊಟ್ಟು ಇದೊಂದು ಆಲೋಚನೆಯನ್ನು ಮಾಡಿ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಈ ಜಾಗರಣ ಮಹೋತ್ಸವದ ಮಹತ್ವದ ಬಗ್ಗೆ, ಈ ಒಂದು ಜಾಗರಣೆಯ ಪರಿಪೂರ್ಣವಾಗಿ ಅವರು ಕೂಡ ಜಾಗೃತರಾಗಬೇಕು. ಜಾಗರಣೆ ಉಪನ್ಯಾಸಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸಂಕ್ಷಿಪ್ತವಾಗಿ ನಿಮ್ಮೆಲ್ಲರಿಗೂ ಹೇಳುವುದಿಷ್ಟೇ, ನೀವು ಯಾವ್ಯಾವ ರೂಪದಲ್ಲಿ ಪ್ರಚಾರವನ್ನು ಮಾಡಲಿಕ್ಕೆ ಸಾಧ್ಯ. ನಮಗೆ 14ರವರೆಗೂ ಪ್ರಚಾರ ಚೆನ್ನಾಗಾದರೆ ಸಿದ್ರಬೆಟ್ಟ ಎಲ್ರಿಗೂ ಗೊತ್ತಿದೆ. ಸಿದ್ರಬೆಟ್ಟ ಅಂತ ಹೇಳಿದ್ರೆ ಸಸ್ಯ ಕ್ಷೇತ್ರ ಅಂತ ಗೊತ್ತಿದೆ, ಒಂದು ಮಠ ಇದೆ ಅಂತ ಗೊತ್ತಿದೆ. ಆದರೆ ಈ ವರ್ಷ ಒಂದು ಕಾರ್ಯಕ್ರಮ ಆಗುತ್ತೆ ಅಂತ ಹೇಳಿ ಗೊತ್ತಾದರೆ ವರ್ಷ ಒಂದು ರೀತಿ ವಿಭಿನ್ನವಾಗಿ ಮಾಡಲಿಕ್ಕೆ ಒಂದು ಕೂಡ ನಮಗೊಂಥರ ಹುಮ್ಮಸ್ಸು ಬರ್ತದೆ. ಪೂಜ್ಯ ಸ್ವಾಮೀಜಿಯವರು ಆಗಲೇ ಎಲ್ಲ ದಾಸೋಹ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅವೆಲ್ಲ ಉಪವಾಸ ಅಂತ ಹೇಳಿ ನಾವು ರಾತ್ರಿ ಮಾತಾಡ್ತಾ ಇದ್ದಾಗ ಹೇಳಿದ್ರು, ಅದೆಲ್ಲ ಉಪವಾಸ ಮಾಡುವಂಥ ಪ್ರಶ್ನೆ ಬರ್ತಾ ಇಲ್ಲ ಅಂದಾಗ ಅವರು ತಂಬಿಟ್ಟು ಕೊಟ್ಕೊಡೋದು ಎಲ್ಲರೂ ಬರೋದು. ತಂಬಿಟ್ಟು ತಿನ್ನಕ್ಕೆ ಯಾರು ಬರ್ತಾರೆ? ಬರೋದಿಲ್ಲ ಸ್ವಾಮೀಜಿ ಅಂತ. ಅದಕ್ಕೆ ಬೂಂದಿ ಪಾಯಸ ಅನ್ನ ಸಾರು ಮಾಡ್ಬಿಡೋಣ. 10,000 ಜನಕ್ಕೆ ಇಲ್ಲಿ ದಾಸೋಹ ಕೂಡ ನಡೀಲಿ ಅಂತೇಳಿ ಪೂಜ್ಯರ ಮನಸ್ಸು ಮಾಡಿ ದಾಸೋಹದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮೊಂದು ಭಾಳ ಗುರು ಸ್ವಾಮಿಗಳಿಗೆ ಹೆಮ್ಮೆ ಅನಿಸೋದೇನಂದರೆ, ಒಂದು ಸಣ್ಣ ಹಳ್ಳಿ, ಪುಟ್ಟ ಗ್ರಾಮ, 25 ಪಾಳ್ಯ, ಒಂದು 25-30 ಮನೆಯ ಒಂದು ಗ್ರಾಮ. ಅದು ಕಂದಾಯ ಗ್ರಾಮವೂ ಅಲ್ಲ, ಮೊದಲೇ ಅದು ಮುಜರಾಯಿನಿಂದ ಅಂಥವ್ರಿಗೆ ಮಜರೆ ಗ್ರಾಮದಲ್ಲಿ ಇರುವಂಥ ಒಬ್ಬ ಸಣ್ಣ ಹಳ್ಳಿಯಲ್ಲಿ ಒಂದು ರೈತಾಪಿ ವರ್ಗದಲ್ಲಿ ಬಡ ಕುಟುಂಬದವರು ದುಬೈಗೆ ಹೋಗಿ ನಾವಿವತ್ತು ಬೆಂಗಳೂರಿಗೆ ಹೋಗಿ ಬರಬೇಕು ಅಂದ್ರೆ ಸರಿ ಫೋನ್ ಚೆಕ್ ಮಾಡ್ತೀವಿ, ಫೋನ್ ಪೇ ದುಡ್ಡು ಆಯ್ತಾ, ಕಾರ್ಡ್ ಆಯ್ತಾ, ಡೀಸೆಲ್ ಆಯ್ತಾ. ಅಂದರೆ ದುಬೈಗೆ ಹೋಗಿ ಅಲ್ಲಿ ಒಂದು 4-6 ಜನರಿಗೆ ಅನ್ನ ಕೊಟ್ಟು ಒಂದಿಷ್ಟು ದುಡ್ಡದಲ್ಲಿ 10 ರೂಪಾಯಿಯಲ್ಲಿ ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಭಾಳ ಕಷ್ಟದ